ನಮಸ್ಕಾರ. ಇದು JB63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆ ಪ್ರಭಾರಿ ಮುಖ್ಯ ಗುರುಗಳಾದ ಎಚ್ ಹಾಲಪ್ಪನವರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಎಚ್ ಹಾಲಪ್ಪನವರಿಗೆ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಶಾಲಾ ಸಹ ಶಿಕ್ಷಕರು, ಊರಿನ ಮುಖಂಡರು ಹಾಗೂ ಅಡಿಗೆ ಸಿಬ್ಬಂದಿಗಳು ಸನ್ಮಾನ ಮಾಡಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಮಾಲತೇಶ್ ಪಾಟೀಲ್ ಮಾತನಾಡಿ, ಹಾಲಪ್ಪ ಸರ್ ಅವರು ನಮ್ಮ ಶಾಲೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ. ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಿದ್ದಾರೆ. ಇಂತಹ ಶಿಕ್ಷಕರು ಇನ್ನು ನಮ್ಮ ಶಾಲೆಯಲ್ಲಿ ಇರಬೇಕಿತ್ತು. ಇವರ ಹಾದಿಯಲ್ಲಿ ನಾವೆಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುತ್ತೇವೆ, ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತರುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಕೆಂಪಣ್ಣ, ನಿಂಗಪ್ಪ, ಮಂಜುನಾಥ್, ರೇಣುಕಾ ಹಾಗೂ SDMC ಅಧ್ಯಕ್ಷರಾದ ರಂಗಪ್ಪ, ಸದಸ್ಯರಾದ ನಿಂಗಣ್ಣ ಹಾಗೂ ವಜೀರ್ ಮಹಮ್ಮದ್ ಪ್ರಭಾರಿ ಮುಖ್ಯ ಗುರುಗಳಾದ ಹಾಲಪ್ಪನವರನ್ನು ಉದ್ದೇಶಿಸಿ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಹಾಲಪ್ಪ ಮಾತನಾಡಿ, ನನಗೆ ಶಾಲೆ ಬಿಟ್ಟು ಹೋಗಲು ತುಂಬಾ ಬೇಜಾರಾಗುತ್ತಿದೆ. ಆದರೆ ಅನಿವಾರ್ಯ. ನಾನು ಈ ಶಾಲೆಗೆ ಕಷ್ಟಪಟ್ಟು ದುಡಿದಿದ್ದೇನೆ, ಉನ್ನತ ಶಿಕ್ಷಣವನ್ನು ನೀಡಿದ್ದೇನೆ, ಶಾಲೆಗೆ ಹೆಸರು ತರುವಂತ ಕೆಲಸವನ್ನು ಮಾಡಿದ್ದೇನೆ. ಈ ಶಾಲೆಯ ಎಲ್ಲಾ ಶಿಕ್ಷಕರು ನನ್ನ ಜೊತೆಗೆ ಒಂದೇ ಮನೆಯವರಂತೆ ಇದ್ದರು. ನೀವು ಎಲ್ಲಾ ಶಿಕ್ಷಕರು ಶಾಲೆಗೆ ಹೆಸರು ತರುವಂತಹ ಶಿಕ್ಷಣವನ್ನು ನೀಡಿ. ಊರಿನ ಎಲ್ಲಾ ಮುಖಂಡರಿಗೂ, SDMC ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರುಗಳಿಗೂ, ಶಾಲಾ ಸಹ ಶಿಕ್ಷಕರುಗಳಿಗೂ, ಅಡಿಗೆ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಈ ಸಮಯದಲ್ಲಿ ಶಾಲಾ ಮಕ್ಕಳು ಸಹ ಹಾಲಪ್ಪ ಸರಿಗೆ ಉಡುಗೊರೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷರಾದ ರಂಗಪ್ಪ, ಉಪಾಧ್ಯಕ್ಷರಾದ ಅಂಬಿಕಾ, ಬಸವರಾಜ್, ಸದಸ್ಯರುಗಳಾದ ನಿಂಗಣ್ಣ, ವಜೀರ್ ಮಹಮ್ಮದ್, ಶಬ್ರೀನ್ ತಾಜ್, ಸರ್ವ ಸದಸ್ಯರು ಮುಖಂಡರಾದ ವೆಂಕೋಬ ಶೆಟ್ರು, ಶ್ರುತಿ, ಮಹೇಶ್, ಸಹ ಶಿಕ್ಷಕರಾದ ಮಾಲತೇಶ್ ಪಾಟೀಲ್, ಕೆಂಪಣ್ಣ, ಪರಶುರಾಮ್, ರೇಣುಕಾ, ಚೇತನ, ತಹಸೀನಾ ಬೇಗಂ, ಪೂರ್ಣಿಮಾ, ಪವನಕುಮಾರಿ, ಸುನಂದ, ರೇಖಾ, ಅಡುಗೆ ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. JBH63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಎಕ್ಸೆಲ್ 100 ತಗೊಂಡು ಆದ ನಂತರ ಪುನಃ ತೌಡ್ರ ತಾಂಡಕ್ಕೆ ಬಂದೆ. ಮಕ್ಕಳಿಗೆ ಬರೀ ನಾವು ಅಕ್ಷರಾಭ್ಯಾಸವನ್ನ ಮಾಡಿಸೋದಲ್ಲ, ಅದ್ರ ಜೊತೆಯಲ್ಲಿ ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅನ್ನೋ ಶಿಸ್ತನ್ನ, ಸಂಸ್ಕೃತಿಯನ್ನ, ಆಚಾರ ವಿಚಾರವನ್ನು ನಾವು ಹೇಳ್ಕೊಡುವಂತ ಶಿಕ್ಷಕರು. ಅಂಥದ್ರಲ್ಲಿ ಅವರು ದಿನ ಅವರು ಹೊಟ್ಟೆ ಊಟ ಇರ್ತಿರೋ ಗೊತ್ತಿಲ್ಲ, ಹಣೆ ಮನಸ್ಸು ಗೊತ್ತಿರೋದು, ಹಣೆ ಮನಸ್ಸು ಅಷ್ಟು ಶಿಸ್ತಿನಿಂದ ಹೇಗಿದ್ದಾಗ ತಾವು ಸೇವೆ ಸಲ್ಲಿಸುವಂತ ಶಾಲೆಗೆ ಬಂದ್ಬಿಟ್ಟು ತಮ್ಮದೇ ಆದಂತ ಸಮಯ ಏನಾರು ಇದ್ರೆ ನಮಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಒಂದ್ ಸ್ವಲ್ಪ ಬಂದು ಹೇಳ್ಬೇಕು ಅಂತ ಹಿರಿಯ ಶಿಕ್ಷಕರನ್ನು ನಾವು ಕೇಳ್ಕೊತಿದ್ದೀವಿ.